ಈ ಬಾರಿ ನಮ್ಮ ಫ್ಯಾಮಿಲಿ ಟ್ರಿಪ್ಪು ಯಾವ ಕಡೆ ಅಂದರೆ ನೀವು ನೋಡ್ತಾ ಇರ್ಬೋದು. ನಾವು ಟ್ರಿಪ್ ಮಾಡಿರೋದು ಇವತ್ತು ಮಡಿಕೇರಿ ಸೈಡು. ಹಾಗೆ ಫಸ್ಟ್ ವಿಸಿಟ್ ಮಾಡಿದ್ದು ಗೋಲ್ಡನ್ ಟೆಂಪಲ್ಗೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಸೊ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಒಳಗಡೆನೂ ಅಷ್ಟೇ ತುಂಬಾ ಕ್ರೌಡ್ ಇದೆ. ಬನ್ನಿ ನೋಡೋಣ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಒಳಗಡೆ ಹೊರಟ್ವಿ. ಸೊ ಎಂಟ್ರೆನ್ಸಲ್ಲಿ ನೋಡ್ತಾ ಇದ್ದಾಗೆ ಏನೋ ಒಂಥರ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅವರು ಒಂದು ಏನೋ ಅವ್ರದ್ದೇ ಒಂದು ಹೋಮಗಳನ್ನ ಮಾಡ್ತಾಯಿದ್ರು. ಸೊ ನೋಡಿ ನಮ್ಮ ಸೆಲ್ಫಿ ಫೋಟೋಸ್ ಎಲ್ಲ ನಾವು ಕೆಲವೊಂದಷ್ಟು ಅಲ್ಲಿ ಎಂಟ್ರೆನ್ಸಲ್ಲೇ ತೊಗೊಂಡ್ವಿ. ಸೊ ಅಲ್ಲೇ ಟಿಬೇಟಿಯನ್ಸ್ ಅವ್ರ ಹತ್ರನೂ ನಾವು ಕೆಲವೊಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಸೊ ನನ್ನ ಸಿಸ್ಟರ್ ಟೆಂಪಲ್ನ ಬಲಭಾಗ ಬಂದಾಗ ನಾವು ಅಲ್ಲಿ ಒಂದಷ್ಟು ಹೋಮಗಳನ್ನ ಮಾಡ್ತಾಯಿದ್ರು. ಹಾಗೆ ಅವರೇನೋ ಭಜನೆ ಥರ ಮಾಡ್ತಾಯಿದ್ರು. ಸೊ ಆ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ಒಳಗೆ ಎಂಟ್ರ್ ಆದ ತಕ್ಷಣ ಕೆಲವೊಂದಷ್ಟು ಸೆಲ್ಫಿ ವೀಡಿಯೋಸ್ ಫೋಟೋಸ್ನೆಲ್ಲ ನಾವು ತೊಗೊಂಡ್ವಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಸೊ ಆ ಕಡೆ ಈ ಕಡೆ ಕುತ್ಕೊಂಡು ಅವರು ಅವ್ರದ್ದೇ ಒಂದು ಏನೋ ಶ್ಲೋಕನೋ ಇರ್ಬೋದು. ಸೊ ಅವರು ಭಜನೆ ಮಾಡ್ತಾಯಿದ್ರು. ಸೊ ನಾವು ಫ್ಯಾಮಿಲಿ ಫೋಟೋ ಎಲ್ಲ ತೊಗೊಂಡು ನಂತರ ಗೋಲ್ಡನ್ ಟೆಂಪಲ್ ಕಡೆ ಹೊರಟ್ವಿ. ಎಂಟ್ರೆನ್ಸಿಂದ ಲೆಫ್ಟ್ ಸೈಡಲ್ಲೇ ಇರುವಂಥದ್ದು ಈ ಗೋಲ್ಡನ್ ಟೆಂಪಲು. ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ನಮಗಂತೂ ತುಂಬಾ ಖುಷಿ ಆಯಿತು. ಮಕ್ಕಳೆಲ್ಲ ಸ್ಕೂಲಲ್ಲಿಂದ ಕರ್ಕೊಂಡೋದಾಗ ಟೂರ್ಗಳಿಗೆಲ್ಲ ನೋಡಿದರು. ಆಗ ಫೋಟೋಸ್ ಮಾತ್ರ ನೋಡಿದ್ದೆ. ಬಟ್ ನಾನೇ ಹೋದಾಗ ತುಂಬಾ ಖುಷಿ ಆಯಿತು. ಸೊ ತುಂಬಾ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು. ನೀವು ಯಾರಿನ್ನೂ ವಿಸಿಟ್ ಮಾಡಿಲ್ಲ, ಒಂದು ಸಾರಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಇಲ್ಲೇ ಬಲಭಾಗಕ್ಕೆ ಬರೋದಾದರೆ ಇಲ್ಲಿ ಒಂದು ಪ್ಲ್ಯಾನಿಂಗ್ದು ನೋಡ್ಬೋದು ನಾವು ಇಲ್ಲಿ ಯಾವ ಥರ ಮ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ. ಸೊ ನಾನು ಆ ಥರ ಅಂದ್ಕೊಂಡಿದ್ದೀನಿ. ನಿಮ್ಗೇನಾರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೆಕ್ಸ್ಟು ನಾವು ಈ ಪ್ಲೇಸ್ನೆಲ್ಲ ನೋಡ್ಕೊಂಡು ಹೊರಟಿದ್ದೆ ಕಾವೇರಿ ನಿಸರ್ಗಧಾಮಕ್ಕೆ. ಸೊ ಬನ್ನಿ ಯಾವ ರೀತಿ ಇದೆ ಅಂತ ಒಳಗಡೆ ಹೋಗಿ ತೋರಿಸ್ತೀನಿ. ಅದರಲ್ಲೂ ಮಕ್ಕಳ ಜೊತೆ ಹೋದಾಗಂತೂ ಇನ್ನೂ ತುಂಬ ಎಂಜಾಯ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವ್ರಿಗೂ ಒಂಥರ ಕ್ಯೂಟಾಗೆಲ್ಲ ಆಟ ಆಡೋದು, ಅವ್ರಿಗೆ ಮಕ್ಕಳಾಗಿ ನಾವು ಸಹ ಆಡ್ಬೋದು ಅಲ್ವಾ. ಸೊ ಇಲ್ಲೆಲ್ಲ ಯಾವುದೇ ರೀತಿ ಕಾಸ್ಟ್ಲಿ ಅಮೌಂಟ್ ಇರೋದಿಲ್ಲ, ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ. ಸೊ ಪರ್ಚೇಸ್ ಮಾಡ್ಬೋದು. ಹಾಗೆ ಜಿಪ್ಲೈನ್ ಸಹ ಇದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಶಾಪ್ಗಳಿವೆ ಅಂತ ಹೇಳಿ. ಸೊ ನಿಮಗೆಲ್ಲ ಯಾವ್ಯಾವುದು ಬೇಕು ಅಂತ ಹೇಳಿ ನೀವು ಇಲ್ಲಿ ಪರ್ಚೇಸ್ನ ಸಹ ಮಾಡ್ಬೋದು. ನಾನಿಲ್ಲಿ ಟಿಕೆಟ್ ರೇಟ್ನೂ ಸಹ ಇಲ್ಲಿ ಹಾಕಿದ್ದೀನಿ. ಸೊ ದೊಡ್ಡವ್ರಿಗೆ ಬಂದು 60 ರುಪೀಸು, ಹಾಗೆ ಚಿಕ್ಕವ್ರಿಗೆ ಬಂದು 30 ರುಪೀಸು. ಹಾಗೆ ರಜಾ ದಿನಗಳಲ್ಲಿ ದೊಡ್ಡವ್ರಿಗೆ 80 ರುಪೀಸ್ ಆಗುತ್ತೆ, ಚಿಕ್ಕವ್ರಿಗೆ 40 ರುಪೀಸ್ ಆಗುತ್ತೆ. ಸೊ ಟೈಮಿಂಗ್ ಸಹ ಎಲ್ಲ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಹಾಗಾಗಿ ನೋಡಿಕೊಂಡು ನೀವು ಕಾವೇರಿ ನಿಸರ್ಗಧಾಮಕ್ಕೆ ವಿಸಿಟ್ ಮಾಡಿ. ಇಲ್ಲಿಯ ನೇಚರ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಮೈ ಸಿಸ್ಟರ್ ನೇಚರ್ನ ಇಷ್ಟಪಡೋರ್ಗಂತೂ ತುಂಬಾ ಪ್ರಿಯವಾದ ಜಾಗ ಅಂತ ಹೇಳ್ಬೋದು. ನಾವು ಕೆಲವೊಂದಷ್ಟು ಶಾಪಿಂಗ್ನೆಲ್ಲ ಅಂಗಡಿಲಿ ಶಾಪ್ ಮಾಡ್ಕೊಂಡ್ವಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿತ್ತು. ಸೊ ನಾನು ಇಯರಿಂಗ್ಸು ಸಣ್ಣ ಪುಟ್ಟ ಜ್ಯುವೆಲರ್ಸ್ ಎಲ್ಲ ತೊಗೊಂಡ್ವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಜಾಗ ಬಂದು ಸೊ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ಇನ್ನೂ ಹೆಚ್ಚಿನ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗಾಗಿ ಸೊ ಹಾಗೆ ವೀಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಬನ್ನಿ. ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ನಾವು ವಿಸಿಟ್ ಮಾಡ್ತಾ ಇರೋದಂತೂ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೇಚರ್ ಅಂತೂ ಆ ಕಡೆ ಸೈಡು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಎಲ್ಲ ಹಸಿರಿಂದನೇ ಕೂಡಿತ್ತು. ಅಲ್ಲಿ ಸ್ವಲ್ಪ ಮಳೆ ಆಗ್ತಾಯಿತ್ತು. ಹಾಗೆ ವೆದರ್ ಅಂತೂ ತುಂಬಾ ಸೂಪರ್ ಅಂತ ಹೇಳ್ಬೋದು. ನಾವು ಪ್ಲೇಸ್ನೆಲ್ಲ ವಿಸಿಟ್ ಮಾಡಿಕೊಂಡು ನೆಕ್ಸ್ಟು ಯಾವ ಕಡೆ ಹೊರಟ್ವಿ ಅಂತ ಗೆಸ್ ಮಾಡಿ ನೋಡೋಣ. ಸೊ ನೋಡಿ ನಮ್ಮ ಫ್ಯಾಮಿಲಿ ಟ್ರಿಪ್ ಯಾವ ಥರ ಇದೆ ಅಂತ ಹೇಳಿ. ಸೊ ಮಧ್ಯಾಹ್ನ ಆಗಿರೋದ್ರಿಂದ ನಮ್ಮೆಲ್ಲರಿಗೂ ಹೊಟ್ಟೆ ಹಸ್ತಿತ್ತು. ನಾವು ಬಂದಿದ್ದು ಸಂತೋಷ್ ಪ್ಯೂರ್ ವೆಜ್ ಹೋಟೆಲ್ಗೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರಿಗೂ ಬಾಳೆ ಎಲೆ ಊಟ. ಇಲ್ಲಿ ಫುಲ್ ಮೀಲ್ಸು ಒಂದು ಊಟ ಬಂದು 100 ರುಪೀಸ್ ಇತ್ತು. ಸೊ ಯಾವುದೇ ಥರ ಮೋಸ ಇಲ್ಲ, ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು ಊಟ ಮಾತ್ರ. ಸೊ ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಸೊ ನೆಕ್ಸ್ಟು
ಎಲ್ಲರೂ ಬ್ಯಾಟಿಂಗ್ ಮಾಡ್ಕೊಂಡು ಹೊರಟಿದ್ದೆ ಪ್ಲೇಸ್ನ ನೋಡೋಣ ಅಂತ ಹೇಳಿ. ಯಾಕಂದರೆ ಹೊಟ್ಟೆ ಹಸ್ಕೊಂಡಂತೂ ಯಾವುದೇ ಕಾರಣಕ್ಕೂ ನೋಡೋದಕ್ಕಾಗೋದಿಲ್ಲ. ಹೊಟ್ಟೆ ತುಂಬಿದ್ರೆ ತಲೆ ಚೆನ್ನಾಗಿ ಓಡುತ್ತೆ ಅಂತಾರೆ, ಹಾಗಾಗಿ. ಸೊ ಬನ್ನಿ ನೋಡ್ಕೊಂಡು ಹೋಗೋಣ ನೆಕ್ಸ್ಟ್ ಪ್ಲೇಸ್ನ. ನೇಚರ್ ಅಂತೂ ತುಂಬಾ ಗ್ರೀನರಿಯಾಗಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿತ್ತು. ಹಾಗೆ ಫ್ರೆಶ್ ಗಾಳಿ ಅಂತೂ ಹೇಳ್ತಿರ್ದು ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿ ಬೆಂಗಳೂರು ಮೈಸೂರು ಈ ಕಡೆ ಎಲ್ಲ ಸ್ವಲ್ಪ ಈಗ ಮರಗಿಡಗಳೇ ಕಡಿಮೆ ಆಗಿಬಿಟ್ಟಿದ್ದಾವೆ. ಆದರೆ ಈ ಸೈಡೆಲ್ಲ ತುಂಬಾ ಮರಗಿಡಗಳನ್ನೇ ನೋಡ್ಬೋದು. ಮನೆಗಳು ಕಮ್ಮಿ, ಮರಗಳು ಜಾಸ್ತಿ ಈ ಸೈಡೆಲ್ಲ. ತುಂಬಾ ಗಾಡ್ ಸೆಕ್ಷನ್ನು, ಸ್ವಲ್ಪ ಕರ್ವು ಜಾಸ್ತಿನೇ ಇದೆ. ನೋಡ್ಕೊಂಡು ಡ್ರೈವ್ ಮಾಡೋದ್ರಿಂದ ತುಂಬಾ ಸೇಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಡ್ಯಾಡಿ ಅಂತೂ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಸೇಫ್ಟಿಯಾಗಿ ಕರ್ಕೊಂಡು ಬಂದರು. ಸೊ ನಾನಂತೂ ನಮ್ಮ ಡ್ಯಾಡಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇದೇ ವಿಡಿಯೋ ಮುಖಾಂತರ ಎಲ್ಲ ಡ್ರೈವರ್ಸ್ಗೂ ಸಹ ನಮ್ಮ ಕಡೆಯಿಂದ ಒಂದು ವಿಶಸ್ನ ಕೊಡ್ತೀನಿ. ಸೊ ಹ್ಯಾಟ್ಸ್ ಆಫ್ ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಷ್ಟ ಇದೆ ಡ್ರೈವಿಂಗು, ಆದರೂ ಎಷ್ಟು ಕಷ್ಟ ಅಲ್ವಾ, ಎಷ್ಟು ಸೇಫಾಗಿ ಕರ್ಕೊಂಡು ಬರ್ತಾರೆ ನಮ್ಮನ್ನೆಲ್ಲ. ಸೊ ಎಸ್, ನೀವು ನೋಡ್ತಾ ಇರ್ಬೋದು ಈಗ ನಾವು ಬಂದಿರೋದು ದುಬಾರೆಗೆ. ಸೊ ಇಲ್ಲಿ ನಾವು ಬರೋದು ಒಂದು 2 ವೀಕ್ಸ್ ಅಂತ ಹೇಳಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ನಿಮಗೂ ಗೊತ್ತಿರುತ್ತೆ, ಎಲ್ಲ ನ್ಯೂಸ್ಗಳಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀವಿ ಆಲ್ರೆಡಿ ನಾವು. ಸೊ ಒಬ್ಬರು ಲೇಡಿನ ಯಾವ ರೀತಿ ಆನೆ ಅವ್ರನ್ನ ಸಾಯಿಸುತ್ತೆ ಅಂತ ಹೇಳಿ. ಸೊ ಅವರಿಬ್ಬರ ಕಾಳಗದಲ್ಲಿ ಪಾಪ ಲೇಡಿ ಅವರು ಒಬ್ಬರು ತಾಯಿ ಒಬ್ಬರು ತೀರೋಗಿದ್ದು ನನಗಂತೂ ತುಂಬಾ ಬೇಜಾರಾಯಿತು. ಸೊ ಹಾಗಾಗಿ ನಮಗೆ ಆನೆಗಳ ಹತ್ರ ಬಿಡಲಿಲ್ಲ. ಸೊ ನಾವೆಲ್ಲ ಕೆಲವೊಂದಷ್ಟು ವೀಡಿಯೋಸ್ ತೊಗೊಂಡು ನೆಕ್ಸ್ಟು ನೀರಲ್ಲಿ ಆಟ ಆಡೋಕ್ಕೆ ಫಸ್ಟ್ ಇಳಿದ್ವಿ. ನೀರಂದರೆ ಎಲ್ಲರಿಗೂ ಖುಷಿ ಅಲ್ವಾ. ಸೊ ನೋಡಿ ನನ್ನ ಮಕ್ಕಳೆಲ್ಲ ಯಾವ ರೀತಿ ಆಡ್ತಾ ಇದ್ದಾರೆ, ನಮ್ಮ ಮಮ್ಮಿ ಆಗಿರ್ಬೋದು, ಹಾಗೆ ನಮ್ಮ ಮನೆಯವರು ಎಲ್ಲ ನೀರು ಎರಚಿ ಮಕ್ಕಳಿಗೆಲ್ಲ ಆಟ ಆಡಿಸ್ತಾಯಿದ್ರು. ನೀರು ನೋಡಿದ ತಕ್ಷಣ ಎಲ್ಲ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬಾ ಖುಷಿಯಾಗುತ್ತೆ. ಸೊ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ನೀರಲ್ಲಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಮ್ಮಿಗೆ ಜೋರಾಗೆ ದುಬಾರೆನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು, ತುಂಬಾ ಸಕ್ಕತ್ತಾಗಿತ್ತು. ಸೊ ನೋಡ್ತಾ ಇರ್ಬೋದು, ನಾನು ಸುತ್ತ ಈ ವ್ಯೂನ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಸೊ ಅಲ್ಲೆಲ್ಲ ಬೋಟಿಂಗ್ ಸಹ ಮಾಡ್ತಾರೆ ಅನಿಸುತ್ತೆ, ಹಾಗಾಗಿ ಎಷ್ಟೊಂದು ಬೋಟಿಂಗ್ ಸಹ ಇತ್ತು. ಸೊ ನಾವು ಹೋದಾಗ ಎಲ್ಲ ಸ್ಟಾಪ್ ಆಗಿತ್ತು, ತುಂಬಾ ಬೇಜಾರಾಯಿತು. ಸೊ ನೋಡಿ ನಮ್ಮ ಮನೆಯವರು ಯಾವ ರೀತಿ ಹೋಗಿ ನೀರಲ್ಲಿ ಆಟ ಆಡೋಕ್ಕೆ ಹೋಗಿದ್ದಾರೆ. ನಮ್ಮ ಆಯುಷು ಅಷ್ಟೇ ಅವರಿಂದನೇ ಹೋಗ್ತಾ ಇದ್ದಾನೆ ಆಟ ಆಡೋದಕ್ಕೆ. ಸೊ ಎಲ್ಲರೂ ಆ ಕಡೆ ಹೋಗೋಣ, ನೀರು ಫೋರ್ಸ್ ಚೆನ್ನಾಗೈತೆ ಅಂದ್ಬಿಟ್ಟು ಹೇಳಿ ಆ ಕಡೆ ಹೋಗ್ತಾಯಿದ್ರು. ನಮ್ಮ ಅಶ್ವಿನಿಯವ್ರ ಹಸ್ಬೆಂಡು ಅಷ್ಟೇ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ತುಂಬ ಖುಷಿ ಆಯಿತು. ಸೊ ನಾವೆಲ್ಲ ನೋಡಿ ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಈ ರೀತಿ ಬಂದಾಗ ಟ್ರೆಕ್ಕಿಂಗಿಗೆ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ಫ್ಯಾಮಿಲಿ ಜೊತೆ ಬಂದಾಗಂತೂ ಹೇಳ್ತೀರ್ದು ಅಷ್ಟು ಸಖತ್ತಾಗಿರುತ್ತೆ. ಸೊ ನಾನು, ನನ್ನ ಸಿಸ್ಟರು, ಹಾಗೆ ನನ್ನ ಬ್ರದರ್ ವೈಫು ಅಷ್ಟೇ, ಜನನಿನೂ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಮುಖಕ್ಕೆ ನೀರು ಎರಚ್ಕೊಂಡು ಆಟ ಆಡಿದ್ದು. ಸೊ ನಾನು ಆಗಲೇ ಫಸ್ಟೇ ಹೇಳಿದೆ, ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡ್ತೀವಿ ಅಂತ ಹೇಳಿ. ಸೊ ಅದು ಇದಕ್ಕೆ ಹೇಳಿದ್ದು ನಾನು. ಸೊ ಅವ್ರು ಆಟ ಆಡ್ತಾ ಇದ್ದಷ್ಟು ಇನ್ನೂ ಚೆನ್ನಾಗಿ ನಾವು ಆಟ ಆಡ್ಬೋದು ಅಲ್ವಾ. ನೋಡಿ ಎಲ್ಲರೂ ಯಾವ ರೀತಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು, ಅದಕ್ಕೆ ಹೇಳೋದು ಫ್ಯಾಮಿಲಿ ಇದ್ರೇ ಚೆಂದ ಅಂತ ಹೇಳಿ. ಸೊ ನೀವೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಒಂದು ಸಾರಿ ವಿಸಿಟ್ ಮಾಡಿ. ದುಬಾರೆನೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಅಷ್ಟೇನೂ ಯಾವುದೇ ರೀತಿ ಕ್ರೌಡ್ ಇರಲಿಲ್ಲ, ಆರಾಮ್ಸೆ ಎಲ್ಲರೂ ಆಟ ಆಡ್ಕೊಂಡು ಚೆನ್ನಾಗೇ ಬಂದ್ವಿ. ಒಂದೇನು ಬೇಜಾರು ಅಂದರೆ ಅಲ್ಲೊಂದು ಇನ್ಸಿಡೆಂಟ್ ಆಗಿದೆ, ಒಂದು ಸ್ವಲ್ಪ ಬೇಜಾರು. ಸೊ ಅದು ಬಿಟ್ಟರೆ ಎಲ್ಲರೂ ಸುಮಾರು ಜನ ಸೇರಿದರು, ಎಲ್ಲ ಮಕ್ಕಳೆಲ್ಲರನ್ನೂ ಕರ್ಕೊಂಡು ಬಂದು ಅವ್ರವ್ರ ಪೇರೆಂಟ್ಸು ಆಟ ಆಡಿಸ್ತಾಯಿದ್ರು. ಸೊ ನೋಡಿ ಇವರೆಲ್ಲ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ನನ್ನ ಮಗ ಇಲ್ಲಿ ಸ್ವಿಮ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ನೀರು ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಅಲ್ಲಿ ಆಗ್ತಿರ್ಲಿಲ್ಲ. ಕಲ್ಲುಗಳು ಅಷ್ಟೇ ಮಧ್ಯ ತುಂಬ ಕಲ್ಲುಗಳಿವೆ, ನೋಡಿಕೊಂಡು ಆಟ ಆಡಿಸಿ ಮಕ್ಕಳನ್ನ. ಸೊ ಇಲ್ಲಿ ನನ್ನ ಬ್ರದರ್ ಸಹ ನೋಡ್ತಾ ಇದ್ದಾನೆ ಎಲ್ಲರೂ ಆಟ ಆಡೋದನ್ನ. ಏನೋ ನೀರಲ್ಲಿ ನೀವು ಆಟ ಆಡಿ ಅಂತ ಹೇಳ್ತಾಯಿದ್ರು, ಆದರೂ ಬನ್ನಿ ಡ್ಯಾಡಿ ಅಂತ ಹೇಳಿ ಕೂರಿಸ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಸೊ ನೋಡಿ ಈಗ ನೀರು ಫೋರ್ಸ್ ಆಯಿತು ಒಂದು ಸ್ವಲ್ಪ.
ಆಟ ಆಡಿದ್ದೆಲ್ಲ ಸಾಕು ಅಂತ ಹೇಳಿ ನೆಕ್ಸ್ಟ್ ನಾವು ಹೊರಟಿದ್ದೆ ರಾಜಾ ಸೀಟ್ಗೆ. ಸೊ ಸನ್ಸೆಟ್ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಹಾಗಾಗಿ ಎಲ್ಲರೂ ಇಲ್ಲಿ ವಿಸಿಟ್ ಮಾಡ್ತಾರೆ. ಸೊ ನಮಗೆ ಸ್ವಲ್ಪ ಸನ್ಸೆಟ್ಟು ನಾವು ನೀರಲ್ಲಿ ತುಂಬ ಆಟ ಆಡ್ತಾ ನಿಂತ್ಕೊಬಿಟ್ವಿ, ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ, ಹಾಗಾಗಿ ಸನ್ಸೆಟ್ನು ನಮ್ಗೆ ನೋಡೋದಕ್ಕಾಗಲಿಲ್ಲ. ಸೊ ಇಲ್ಲಿ ಪ್ಲೇಸ್ ಅಂತೂ ಇಲ್ಲೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಮ್ಯೂಸಿಕಲ್ದು ವಾಟ್ರದ್ದು ಸಹ ಇದೆ. ನಾವಿಲ್ಲಿ ಕೆ ಆರ್ ಎಸ್ ಅಲ್ಲಿ ನೋಡಿದ್ವಿ, ಬಟ್ ಇಲ್ಲೂ ಸಹ ಒಂದು 5ರಿಂದ 6 ಸಾಂಗ್ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾವಿಲ್ಲಿ ನೋಡ್ಬೋದು. ಸಾಂಗಿಗೆ ತಕ್ಕ ಹಾಗೆ ಇಲ್ಲಿ ವಾಟ್ರ್ ಡ್ಯಾನ್ಸ್ ಸಹ ಆಗುತ್ತೆ. ಸೊ ಮ್ಯೂಸಿಕಲ್ ಡ್ಯಾನ್ಸ್ ಅಂತ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿತ್ತು, ಅದು ಸಾಂಗ್ಗಳಂತೂ ಅದ್ಭುತವಾಗಿತ್ತು. 5 ಸಾಂಗು ಅಷ್ಟೇ ಬ್ಯೂಟಿಫುಲ್ ಸಾಂಗ್ನ ಹಾಕಿದರು. ಸೊ ನಾನಿಲ್ಲಿ ಹಾಕೋದ್ರಿಂದ ಇಲ್ಲಿ ಕಾಪಿರೈಟ್ ಬರ್ಬೋದು, ಹಾಗಾಗಿ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ದುಬಾರಲ್ಲಂತೂ ನೀರಲ್ಲಿ ಆಟ ಆಡಿಕೊಂಡು ನಾವು ಟೈಮ್ನ ತುಂಬಾ ವೇಸ್ಟ್ ಮಾಡ್ಕೊಂಡ್ವಿ, ಬೇಜಾರು ಸ್ವಲ್ಪ ಆಯಿತು. ಬಟ್ ಇಲ್ಲಿ ಮ್ಯೂಸಿಕಲ್ದು ನೋಡಿದಾಗ ತುಂಬ ಖುಷಿ ಆಯಿತು. ನಾವೊಂದು ಸನ್ಸೆಟ್ ಮಾತ್ರ ಮಿಸ್ ಮಾಡ್ಕೊಂಡ್ವಿ ಈ ಫಸ್ಟ್ ಡೇಲಿ, ಅದೊಂದು ಬೇಜಾರು ಅಂತ ಹೇಳ್ಬೋದು. ಸೊ ಸೆಕೆಂಡ್ ಡೇ ಸಹ ನಮ್ಮದು ಟ್ರಿಪ್ ಇದೆ. ಸೊ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ನಾವಿಲ್ಲಿ ಐ ಲವ್ ರಾಜಾ ಸೀಟ್ ಇರ್ಬೋದು, ಹಾಗೆ ಐ ಲವ್ ಕೂರ್ಗು ತುಂಬಾ ಚೆನ್ನಾಗಿತ್ತು. ಸೊ ಕೆಲವೊಂದಷ್ಟು ಫೋಟೋಸ್ನೆಲ್ಲ ತೊಗೊಂಡು ನಾವಿಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ, 2 ರೂಮ್ನ. ಸೊ ಹಾಗಾಗಿ ನಾನು ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಡೇ 2 ವ್ಲಾಗ್ಗೆ ನಾವೆಲ್ಲಿ ಹೋಗ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.